ಹಲೋ ಗೈಸ್, ನಾವು ಮಾರ್ಕೆಟ್ ಕೊಂಡ್ತೀವಿ. ಹೋಗ್ಲಿ ಬಾಯ್. ವೆಲ್ಕಮ್ ಟು ಅಗಸ್ತ್ಯಾಸ್ ವ್ಲಾಗ್ ಅನ್ನು. ಬರ್ರಿ. ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ವೆಲ್ಕಮ್ ಟು ಡಿಮಾರ್ಟ್ ಹೋಗೋಣ ಬರ್ರಿ. ಎಸಿ ಇದೆಯಲ್ಲ, ಎಸಿ ಒಳಗಿದ್ರು ಫ್ಯಾನ್ ಬೇಕಂತ. ಕಳ್ಳದಾನು ಬಹಳ ಕಿಲಾಡಿ ಆಟ ಆಡಿದ. ಆಟ ಆಡಿ ಬಂದಿಲ್ಲರ ನಮಗೆ ಕಾರ್ದಾಗ ಉದ್ದಕ್ಕ ನನ್ನ ಈ ಕಡೆ ಮುಂದೆ ಸರಿಸಿ ಸಾಹೇಬ್ರು ನಿದ್ದೆ ಮಾಡಾಕತ್ತಾರು. ಇವು ಹೆಂಗೆ ಗೊತ್ತಾರೆ, ನಾವು ಮನೆಗೆ ಹೋಗಿ ಮಕ್ಕೋಬೇಕಂತಂದ್ರೆ ನಮ್ಮನ್ನು ಮಕ್ಕೋಗಿ ಬಿಡಂಗಿಲ್ಲಮ್ಮ. ಈಗ ಚಂದ ನಿದ್ದೆ ಹೊಡ್ದನ್ಲ, ಈಗ ನಿದ್ದೆ ಮಾಡ್ಬಿಟ್ಟಿರ್ತಾನಲ್ಲ, ಫ್ರೆಶ್ ಆಗೋಯ್ತಾನೆ. ಫ್ರೆಶ್ ಹಾಕೊಂಡು ಎದ್ದ ಮುಗೈತಿ. ಆಮೇಲೆ ನಮ್ಮ ನಿದ್ದೆ ಇಲ್ಲ ಏನಿಲ್ಲ ಆಯ್ತನೋ. 3:30 ಆಯ್ತು. ಇದು ಮಾಡೋದಪ್ಪಿ, ಅದಕ್ಕೆ ನಾ ಬೆಳಗ್ಗೆನೆ ನೀ ಏನು ಮಾಡ್ಬೇಡ ಅಂದಿನ ಮಧ್ಯಾಹ್ನ. ಟೈಮ್ ಆಯ್ತದಲ್ಲ, ಊಟ ಮಾಡ್ಕೊಂಡು ಹೊಂಟವನ ಹೊರಗಡೆ. ಅವನೇನೋ ತಿಂದು ಮಲ್ಕೊಂಡ್ರೆ ಅವ್ನು ಮಧ್ಯಾಹ್ನ ಇನ್ನೇನು ಮಲ್ಕೊಳಂಗಿಲ್ಲಮ್ಮ. ಹೌದಾ? ಹೌದು, ಇನ್ನು ಆಟ ಆಡೋ ಏನಾರ ನಾವ ತಿಂದು ಹೋಗಿ ಮಲ್ಕೊಂಡ್ಬಿಡೋನು ಅಷ್ಟೇ. ಅವನೇ ಮಲಗಿಲ್ಲ ಅಂದ್ರೆ ನಿಂಗೆ ಹೆಂಗೆ ಮಲಗಿಬಿಡ್ತಾನೆ? ನೀ ಅದಿಲ್ಲ, ನಾನೇ ಫ್ರೆಶ್ ಮಲ್ಕೊಳ್ಳೋದು. ಅದಂತೂ ಐದು ಬಿಡಿ. ಇವ್ರು ಮಕ್ಕೋ ಹುಡುಗ ನಿಂತಿ ಬರ್ತದ. ಆಮೇಲೆ ಬಂದು ನನ್ನ ಹತ್ರ ಮಮ್ಮ 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 ಮಾಡ್ಕೊಂಡು ನಿಂತು ಬಿಡ್ತಾನೆ. ಸೊ ಗೈಸ್ ಹೋದ್ವಿ, ಒಂದು ಸ್ವಲ್ಪ ಸಾಮಾನು ತರೋದಿತ್ತು, ತೊಗೊಂಡು ಬಂದ್ವಿ. ಲಘೂಟ ಬರ್ತೇವಿ ಅಂತ ಅಂದ್ಕೊಂಡು ಬಟ್ 3:30 ಆಯ್ತು. ಹಿಂಗಾಗಿ ಇಲ್ಲಿ ಏನಾರು ತಿಂದು ಆಮೇಲೆ ಮನೆಗೆ ಹೋಗ್ಬೇಕು. ಪ್ರೇ ತಿಂತವ್ರೆ ನೋಡಿ, ಎಲ್ಲ ಅವ್ರ ಮುಂದೆನೇ ಇದೆ. ಏನೇನೆಲ್ಲ ತೊಗೊಂಡಿದ್ದಾರೆ. ನಾನು ನಮ್ಮ ಮಗ ಹಂಗೆ ಕುಂತಿದ್ದೀವಿ. ಎಲ್ಲ ತಿನ್ಬಿಟ್ಟು ಕೂತವ್ರೆ. ಈ ಮನುಷ್ಯ ಕಿರ್ಚಸ್ಟ್ ಅಂತಲೇ ಗೊತ್ತಾಯ್ತು. ಹೌದು ಕೈ ಕ್ಲೀನ್ ಅದಾವು, ಕ್ಲೀನ್ ವಾಶ್ ಮಾಡೋದು ಬೇಡ. ನಾಲ್ಗೆ ಒಳಗೆ ತೆಗಿಯೋದು. ಡಿಮಾರ್ಟ್ಗಂತೂ ಹೋಗಿ ಬಂದ್ವಿ. ಬಂದ ತಕ್ಷಣ ಫಸ್ಟ್ ಕೆಲಸ ಅಂದ್ರೆ ಅನ್ನ ಮಾಡಕ್ಕಂತ ಇಟ್ಟೆ. ಅಗಸ್ತ್ಯಾಗನು ಹಶು ಆಗ್ತದವು, ಯಾವಾಗ ಬೇಕಾವಾಗನ ಕೇಳ್ತಾನಂದ ತಕ್ಷಣ ಬಿಸಿದು ಫಸ್ಟ್ ರೈಸ್ ಮಾಡ್ಲಿಕ್ಕಂತ ಇಟ್ಟೆ. ಸಾಂಬಾರು ಇತ್ತು, ಹಾಲು ಬಿಸಿ ಮಾಡ್ಕೊಂಡು ಕಸ. ಇನ್ನು ಸಾಮಾನು ಮಂತ್ಲಿ ಒಂದು ಸಾಮಾನು ತರೋದೊಂದು ದೊಡ್ಡ ಕೆಲಸ ಅದ, ಟಾಸ್ಕ್ ಅಂತ ಹೇಳ್ಬೋದು. ಮತ್ತು ಡಿಮಾರ್ಟ್ ಒಳಗೆ ನನಗೆ ಪರ್ಸ್ನಲಿ ಏನು ಅನಿಸುತ್ತೆ ಅಂದ್ರೆ, ಭಾಳ ಕಡೆ ಟ್ರೈ ಮಾಡಿ ನೋಡಿದೆ. 2-3 ಕಡೆ, ಒಂದು 4-5 ಕಡೆ ಆ್ಯಕ್ಚುಲಿ. ಬಟ್ ಅಲ್ಲಿ ಡಿಮಾರ್ಟ್ ಒಳಗೆ ಏನೋ ಒಂಥರ ಸ್ವಲ್ಪ ಆದರೂ ಡಿಸ್ಕೌಂಟ್ ಸಿಗ್ತಾವೆ. ಒಂದಷ್ಟು ಬಿಸ್ಕೆಟ್ಸ್ ಅದು ಎಲ್ಲ ಅಂತೂ ಬೆಸ್ಟ್ ತೊಗೊಳ್ಲಿಕ್ಕೆ. ಅಲ್ಲಿ ಬಿಸ್ಕೆಟ್ ಆಗಿರ್ಬೋದು, ಮ್ಯಾಗಿ, ಒಂದಷ್ಟೆಲ್ಲ ಪ್ರಾಡಕ್ಟ್ಸ. ಹೀಗಾಗಿ ಅಲ್ಲೆಲ್ಲ ತೊಗೊಂಡು ಕಾಸು ಮನೆಗೆ ಬಂದ್ವಿ. ಬಂದು ಕಾಸು ಅದನ್ನು ತೆಗ್ದಿಡೋವರೆಗೂ ಸಮಾಧಾನ ಇರೋಂಗಿಲ್ಲ. ಬಟ್ ಏನಂದ್ರೆ ನಾವು ಅವತ್ತಿಂದ ಅವತ್ತು ತೆಗ್ದಿಡಕ್ಕೆ ನಿಂತರೆ ಏನು ಮಾಡ್ತೀವಿ, ಸಾಕಾಗಿರ್ತೈತೆ ಅಂದ ತಕ್ಷಣ ಎಲ್ಲಿ ಬೇಕಲ್ಲೇ ತುರುಕ್ ಬಿಡ್ತೇವೆ. ಸೊ ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ಅದನ್ನ ಚಂದ ನಮಗೆ ಕ್ಲೀನಾಗಿ ಜೋಡಿಸಿಟ್ಕೊಳ್ಳೋದು ಬೆಟ್ರ. ಸೊ ನಂದು ಇವತ್ತಿಲ್ಲಿ ಸ್ವಲ್ಪ ಸಾಮಾನು ಇತ್ತು ಅಂದ ತಕ್ಷಣ ಎಲ್ಲನೂ ಪ್ಯಾಕ್ ಮಾಡ್ಕೊತ ಕೂತಿದ್ದೆ. ಪಾಪ್ಕಾರ್ನ್ ಅದು ಎಲ್ಲ ತೊಗೊಂಡು ಅಗಸ್ತ್ಯ. ಬಟ್ ಸಣ್ಣ ಹುಡುಗರಿಗೆ ಪಾಪ್ಕಾರ್ನ್ ಕೊಡಬಾರ್ದಂತ, ಯಾಕಂದ್ರೆ ಅದು ಗಂಟ್ಲೊಳಗೆ ಎಲ್ಲ ಸಿಕ್ಕರೆ ಅದು ಕೆಮ್ಮೆಲ್ಲ ಬಂದು ಕಸ್ ಬ್ರೀತಿಂಗ್ದೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಹಿಂಗಾಗಿ ಕೊಡಬಾರ್ದು. ಬಟ್ ಅಲ್ಲಿ ಫೋರ್ಸ್ ಮಾಡಿ ತೊಗೊಂಡ. ಬಟ್ ಅವ್ನು ತಿನ್ಲಿಕ್ಕೇನು ಕೊಡಂಗಿಲ್ಲ ನಾವು. ಸೊ ಅವನು ಏನು ಬಿಸ್ಕೆಟ್ ಅವನು ತಿನ್ನೋದವಲ್ಲ, ಅವನ್ನೆಲ್ಲ ಸಣ್ಣ ಬಾಕ್ಸ್ ಒಳಗೆಲ್ಲ ಹಾಕಿ ಇಟ್ಕೊಳ್ಳಿಕತ್ತಿದ್ದೆ. ಇನ್ನು ಪಾಪುನ ಜೊತೆ ಒಂದು ಶಾಪಿಂಗ ಇರಲಿ ಅಥವಾ ಸಾಮಾನು ತೊಗೊಳೋದು ಇರಲಿ, ಇಷ್ಟು ಕಠಿಣ ಅನ್ನಿಸ್ತೈತಲ್ಲ. ಯಾಕಂದ್ರೆ ಅವರು ಓಡಾಡ್ತಿರ್ತಾರೆ. ಅವ್ರಿಗೆ ಪ್ರತಿಯೊಂದೂ ಹೊಸದು, ಅಲ್ಲಿ ಹೋದೆ ಇಲ್ಲಿ ಹೋದೆ, ಅದು ಮಾಡಿದೆ ಇದು ಮಾಡಿದೆ, ಓಡಾಡ್ತಿರ್ತಾನು. ಸೊ ಅವ್ನ ಜೊತೆಗೆ ಅಲ್ಲೂ ಫೋಕಸ್ ಇರಬೇಕು, ಸಾಮಾನು ತೊಗೊಳ್ಳೋ ಕಡೆನೂ ಫೋಕಸ್ ಇರಬೇಕು. ಹೀಗಾಗಿ ನಮ್ಗೆ ಗೊತ್ತಿಲ್ದಂಗೆ ನಾವು ಎಷ್ಟು ಆ್ಯಕ್ಟಿವೇಟ್ ಆಗಿಬಿಡ್ತೇವೆ ಅಂತಂದ್ರೆ, ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ಕಲಿಸ್ಬಿಡ್ತದ. ಈ ಫಸ್ಟ್ ಟೈಮ್ ಆಗ ಮದುವೆ ಆಗಿ ಯಾರಿಗೆ ಪಾಪು ಎಲ್ಲ ಆಗಿರ್ತೈತಲ್ಲ, ಒಂದು 30 ಒಳಗಿರ್ತಾರೋ ಅಥವಾ 35 ಒಳಗೆ, ಅವ್ರಿಗೆಲ್ಲ ಭಾಳ ಹೊಸದ ಕಷ್ಟ ಅನ್ನಿಸ್ತಿರ್ತೈತಿ. ಯಾಕಂತಂದ್ರೆ ನಾವು ಎಲ್ಲರೂ ಇನ್ನೋವರೆಗೂ ಏನು ಬೇಕಾದರೂ ಮಮ್ಮಿಗೆ ಕಾಲ್ ಮಾಡಿದೆ, ಮಮ್ಮಿ ಮೇಲೆ ಡಿಪೆಂಡ್ ಆದೆ, ಪಪ್ಪನ ಮೇಲೆ ಡಿಪೆಂಡ್ ಆದೆ ಮಾಡ್ಕೊತ ಇರೋರಿಗೆ ಮಗು ಆಗ್ತದೆ. ಆ್ಯಂಡ್ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟೀಸನ್ನು ಹೊಸವನ್ನ ಅನ್ನಿಸ್ತಾವೆ ಅಂದಾಗ ಕಠಿಣ ಅನ್ನಿಸ್ತಿರ್ತದ. ಬಟ್ ಎಲ್ಲ ಲೈಫ್ ಅಂದಮೇಲೆ ಎಲ್ಲನೂ ಕಲಿಸ್ತದ, ಎಲ್ಲನೂ ಕಲೀಲಿಕ್ಕೆ ಬೇಕಾಗ್ತದೆ. ನಮ್ಗೆ ಗೊತ್ತಿಲ್ದಂಗೆ ನಾವು ಪ್ರತಿಯೊಂದನ್ನು ಮ್ಯಾನೇಜ್ ಮಾಡೋಕೆ ಕಲಿತೀವಿ. ಇದೇ ನನ್ನ ಲೈಫೆಲ್ಲ. ಒಂದೊಂದು ಸಲ ನನಗೆ ಖರೇನ ಶಾಕ್ ಆಗ್ತದೆ, ಅಯ್ಯೋ ನನ್ನ ನಂಬಿ ಇನ್ನೊಂದು ಪಾಪು ಅದ, ನಾನು ಇಷ್ಟು ಜಲ್ದಿ ಒಂದು ಮಗುವಿಗೆ ತಾಯಿ ಆದ್ನಿಲ್ಲ ಅಂದ್ರೆ. ಇಷ್ಟು ದಿನ ಎಲ್ಲ ನಾವು ಮಮ್ಮಿಗಳನ್ನ ಹೊಗಳೋದಾಗಿರ್ಬೋದು, ಅಥವಾ ಅವ್ರದ್ದು ಒಂದಷ್ಟು ಪೇನ್ಫುಲ್ ಒಂದಷ್ಟು ಸ್ಟೋರೀಸ್ ಸ್ಟೇಟಸ್ ಎಲ್ಲ ನೋಡಿದಾಗ ನಮ್ಗೆ ಹೆಂಗೆ ಅನ್ನಿಸ್ತಿತ್ತು, ನಮ್ಮ ಮಮ್ಮಿ ಎಷ್ಟು ಕಷ್ಟಪಡ್ತಾರೋ, ತಾಯಂದ್ರೆ ಅಂದ್ರೆ ಹೆಂಗೆ, ಅದೆಲ್ಲ ಅನ್ನಿಸ್ತಿತ್ತು. ಬಟ್ ಇವಾಗ ಸ್ವತಃ ನಾನು ತಾಯಿ ಆಗೇನಿ ಅಂತಂದಾಗ ನನಗೇನೋ ಹೊಸದು ಅನ್ನಿಸ್ತದೆ. ಇಷ್ಟೆಲ್ಲ ನನ್ನಿಂದ ಪಾಸಿಬಲ್ ಐತೇನಾ, ಇಷ್ಟಕ್ಕೆಲ್ಲ ನಾನು ಡಿಸರ್ವ್ ಅದೇನೇನ ಹಿಂಗೆ ಅನ್ನಿಸ್ತಿರ್ತದೆ. ಬಟ್ ಎಸ್, ಪ್ರತಿಯೊಂದು
ಪ್ರತಿಯೊಬ್ಬ ತಾಯಿನೂ ಡಿಸರ್ವ್ ಇರ್ತಾಳು. ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟೀಸ ಜವಾಬ್ದಾರಿಗಳು ನಮ್ಮನ್ನು ಕಲಿಸ್ತಾವೆ ಎಲ್ಲನೂ. ಲೈಫ್ ಚಂದನ ಹೊಂಟದ, ಬ್ಯುಸಿಯಾಗಿ ಹೊಂಟದ. ಬೆಟ್ರ್ ಅದ. ಎಂಪ್ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಖಾಲಿ ಇದ್ದಷ್ಟು ಇನ್ನಷ್ಟು ಹಾಳಾಗ್ತೇವೆ. ಇನ್ನೊಂದು ಏನಂತಂದ್ರೆ ಜಾಸ್ತಿ ವೇಟ್ ಪುಟ್ ಆನ್ ಆಗೈತಿ. ಈಗ ವೇಟ್ ಲಾಸ್ ಮಾಡೋದು ಒಂದು ದೊಡ್ಡ ಟಾಸ್ಕನ ಆಗ್ಬಿಟ್ಟದ ನನಗೆ. ಸೊ ಯಾಕಂದ್ರೆ ನನಗೆ ತಿನ್ನೋದಂದ್ರೆ ಭಾಳ ಇಷ್ಟ. ಆಗಾಗ ಏನಾರ ಸ್ನ್ಯಾಕ್ಸ್ಗಳ್ನ ಅದು ಇದು ಊಟಕ್ಕಿಂತ ಜಾಸ್ತಿ ಕ್ರೇವಿಂಗ್ಸ್ ಜಾಸ್ತಿ ಆಗ್ತದೆ. ಹೀಗಾಗಿ ಅದನ್ನು ಒಂದು ಸೈಡ್ ಇಟ್ಟುಕಸ ಒಂದು ವೆಯ್ಟ್ ಲಾಸ್ ಜರ್ನಿ ನಾನು ಸ್ಟಾರ್ಟ್ ಮಾಡ್ಬೇಕಂತೇಳಿ ಅಂದ್ಕೊಳ್ಲಿಕ್ಕತ್ತೀನಿ. ಸೊ ಏನು ಮಾಡಿದ್ರೂ ಪಾಪನ ಜೊತೆನೇ ಮಾಡ್ಬೇಕಂತೇಳಿ ಐತಿ. ಆ್ಯಂಡ್ ಮಾಡಲೇಬೇಕು. ಈ ವರ್ಷ ಅಂತೂ ಆಗಸ್ಟ್ ಸ್ಕೂಲು ಸ್ಟಾರ್ಟ್ ಆಗತ್ತೈತಿ. ಹೀಗಾಗಿ ನಂದು ವಾಕಿಂಗನು ಆಗೋದದ. ಅವ್ನು ಕರ್ಕೊಂಬ ಕಳಿಸು ಅಂತ ಹೇಳಿ ಸೊ ಈ ಬ್ಯುಸಿ ಲೈಫ್ನ ಪ್ರತಿದಿನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಆ್ಯಂಡ್ ಪ್ರತಿ ರಾತ್ರಿ ನನ್ನ ಕಿಚನ್ನ ನೀವು ಏನಾರ ಕ್ಲೀನ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ ನಿಮ್ದು ಮನ್ಸು ಕೂಲ್ ಇರ್ತದೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬುಟ್ಟಿ ತುಂಬ ಪಾತ್ರೆಗಳು ಕಿಚನ್ ಹೆಂಗಾರ ಇತ್ತಂದ್ರೆ ಮತ್ತು ಮೂಡ್ ಆಫ್ ಆಗ್ತೈತಿ. ಮತ್ತು ಬೆಳಗಿನ ಕೆಲಸಗಳಿಗೆಲ್ಲ ಡಿಲೇ ಆಗ್ತೈತಿ. ಹೀಗಾಗಿ ಎಷ್ಟೋ ಲೇಟ್ ಆದ್ರೂ ನೈಟ್ ಏನಾರ ನೀವು ಪಾತ್ರೆ ತೊಳೆದ ಕಸ ಗ್ಯಾಸ್ ಎಲ್ಲ ಒರೆಸಿ ಪೂರಾ ಬರ್ಷನ್ ಕಟ್ಟಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ನಿಮ್ಮ ಮಾರ್ನಿಂಗದ ಡೇನ ಚಲೋ ಸ್ಟಾರ್ಟ್ ಆಗ್ತೈತಿ. ನಮ್ಮ ಮಮ್ಮಿಯಿಂದ ನನಗೆ ಗೊತ್ತಾಗಿದ್ದು ಒಂದು ಪಾಯಿಂಟ, ಮಮ್ಮಿ ಎಷ್ಟು ಟಯರ್ಡ್ ಆಗಿರಲಿ ಏನೇ ಇರಲಿ ಅವರು ಭಾಳ ರೇರ್ ಪಾತ್ರೆ ಅಥವಾ ಕಿಚನ್ನ ಹಂಗೆ ಹೆಂಗಾರ ಬಿಟ್ಟು ಇದು ಮಾಡೋದು. ಇಲ್ಲಿ ಅವರು ಡ್ಯಾಡಿ ಒಂದು ಶೂ ತೊಗೊಂಡಿರೋಣಂತಲೇ ಅದ್ರ ಜೊತೆ ನಮ್ಮ ಹೀರೋ ಸರ್ಕಸ್ ಮಾಡತಾನು. ಹೋಗ್ತಾನು, ಓಡ್ತಾನು, ಬೀಳ್ತಾನು. ಆ್ಯಕ್ಚುಲಿ ಅವನ ಒಂಥರ ಮಸ್ತ್ ಲೈಫ್ ಅಂತ ಹೇಳ್ಬೋದು. ಏನೇನಾರ ಈಗ ಊಟ ಮಾಡಂತಂದ್ರೆ ಊಟ ಮಾಡೋಕೆ ರೆಡಿ ಇರಲಿಲ್ಲ. ಸೊ ಅದೆಲ್ಲ ಇದು ಮಾಡಿ ಇವಂಗೆ ಊಟ ಮಾಡಿಸೋ ಮಟ್ಟ ಟೈಮ್ ಹೋಗಿದ್ದನ ಗೊತ್ತಾಗಲಿಲ್ಲ. ಸೊ ಈ ಥರ ನಮ್ಮ ಒಂದು ದಿನ ಇದಾಗಿತ್ತು. ಐ ಹೋಪ್ ನಿಮಗೆಲ್ಲ ನಮ್ಮ ಒಂದು ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು.